ರಾಮ, ಎದ್ದೇಳು ರಾಮ. ರಾಮ ಎದ್ದೇಳು. ರಾಮ, ಯಾರದು? ಯಾರು ಕರೆಯುತ್ತಿರುವುದು? ಈ ನೀಲಿ ಬೆಳಕು ಎಂತಹದ್ದು? ನನ್ನ ಗುರುತು ಸಿಗಲಿಲ್ಲವೇ? ಏನಾಗುತ್ತಿದೆ? ಮಾತೆ, ರಕ್ಷಿಸು. ಎಷ್ಟು ಒಳ್ಳೆಯ ದಿವ್ಯ ಸುಗಂಧ! ಏನಾಗುತ್ತಿದೆ ಇಲ್ಲಿ? ಮಾತೆ, ಇದು ನಿಜವಾಗಲು ಸಾಧ್ಯವಿಲ್ಲ ಮಾತೆ. ಪ್ರತಿದಿನ ನನ್ನನ್ನು ಸ್ಮರಿಸುತ್ತಲೇ ಇರುವೆ. ಇಂದು ನಾನೇ ಸ್ವತಃ ಪ್ರತ್ಯಕ್ಷಳಾದಾಗ ನಿನಗೆ ನಂಬಲಾಗುತ್ತಿಲ್ಲವೇ? ಮಾತೆ, ಇದಂತೂ ನನ್ನ ಭಾಗ್ಯವೇ ಸರಿ. ನೀನೇ ಸ್ವತಃ ನನಗೆ ದರ್ಶನ ನೀಡಿರುವೆ. ಮಾತೆ, ನೀವಂತೂ ನಾನು ಹೇಳದೆಯೇ ನನ್ನ ಮನದಾಳದ ಮಾತನ್ನು ತಿಳಿದಿರಿ. ಏನಾಯಿತು ಮಾತೆ? ನೀವು ನನ್ನ ಮನದಾಳದ ಮಾತನ್ನು ತಿಳಿದಿರುವಿರಿ ಎಂದರೆ ನಾನು ನಿಮ್ಮ ಮನದಾಳದ ಮಾತನ್ನು ತಿಳಿದಿರುವೆ. ಹೇಳಿ, ಏಕೆ ಚಿಂತೆಯಲ್ಲಿದ್ದೀರಿ? ರಾಮ, ಎಷ್ಟು ನೋಡಬೇಕೆನ್ನಿಸುತ್ತದೆಯೋ ಅಷ್ಟು ನೋಡಿಕೋ. ಏಕೆಂದರೆ ಈಗ ನನ್ನ ವಿದಾಯದ ಸಮಯ ಬಂದಿದೆ. ಈಗ ನಮ್ಮ ವಿಯೋಗವಾಗುತ್ತದೆ. ವಿಯೋಗವಾಗುವುದೇ? ಎಂತ ಮಾತನ್ನು ಹೇಳುತ್ತಿರುವಿರಿ? ತಾಯಿಯಿಂದ ಮಗನ ವಿಯೋಗವಾಗಲು ಸಾಧ್ಯವೇ? ಹೌದು, ನಿಮ್ಮ ದರ್ಶನವಂತೂ ಒಮ್ಮೊಮ್ಮೆ ಆಗುವುದು. ಆದರೆ ನೀನು ಇಲ್ಲೇ ಇರುತ್ತೀಯಲ್ಲ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತದೆ. ಸತ್ಯ ಹೇಳಿದೆ ಪುತ್ರ, ಆದರೆ ನಾನೀಗ ಹೋಗಲೇಬೇಕು. ಈ ಮಾತು ಕೂಡ ಸತ್ಯವೇ ರಾಮ. ವಿಜಯನಗರದ ಮೇಲೆ ನನ್ನ ಕೃಪೆ ಯುಗ ಯುಗಾಂತರದಿಂದ ಇದೆ. ಕೃಷ್ಣದೇವರಾಯರ ಪೂರ್ವಜರು ಮಾಡಿದ ಪುಣ್ಯದಿಂದ ನಾನಿಲ್ಲಿ ವಾಸವಾಗಿದ್ದೆ. ಹಾಗೂ ನಾನು ವಾಸವಿರುವ ಸ್ಥಳದಲ್ಲಿ ಸುಖ ಸಮೃದ್ಧಿ ಸದಾ ನೆಲೆಸಿರುತ್ತದೆ. ಆದರೆ ರಾಮ, ಪ್ರಕೃತಿಯಲ್ಲಿ ಯಾವುದೂ ಶಾಶ್ವತವಲ್ಲ. ಯಾರು ಬಂದಿರುವರೋ ಅವರು ಹೋಗಲೇಬೇಕು. ಯಾವುದೇ ಒಂದು ವಸ್ತು ಶಾಶ್ವತವಾಗಿರುವುದಿಲ್ಲ. ಅದರ ಪುನರ್ನಿರ್ಮಾಣವಾಗುತ್ತಲೇ ಇರುತ್ತದೆ. ಪರಿವರ್ತನೆಯೇ ಜಗದ ನಿಯಮ. ಇದು ಏನು ಹೇಳುತ್ತಿರುವಿರಿ ಮಾತೆ? ಅದೇ, ವಿಜಯನಗರದಲ್ಲಿ ನಾನಿರುವ ಸಮಯ ಸಮಾಪ್ತಿಯಾಗುತ್ತಿದೆ. ನಾನೀಗ ವಿಜಯನಗರವನ್ನು ಬಿಟ್ಟು ಹೊರಡುತ್ತಿದ್ದೇನೆ. ಇಲ್ಲ ಅಮ್ಮ, ನೀವು ಎಲ್ಲೂ ಹೋಗಲು ಸಾಧ್ಯವಿಲ್ಲ. ನೀವು ಹೇಗೆ ಹೋಗಲು ಸಾಧ್ಯ? ನೀವು ಹೋಗಲಾಗುವುದಿಲ್ಲ ಅಮ್ಮ. ರಾಮ, ನೀನು ಪ್ರಕೃತಿಯ ನಿಯಮದ ವಿರುದ್ಧ ಹೋಗಲು ಸಾಧ್ಯವಿಲ್ಲ. ನೀನೆಂದರೆ ನನಗೆ ತುಂಬಾ ಪ್ರೀತಿ ರಾಮ. ಅದಕ್ಕಾಗಿ ಒಂದು ಬಾರಿ ನಿನ್ನನ್ನು ನೋಡಲೆಂದು ಬಂದೆ. ಈಗ ನಾನು ಹೋಗಲೇಬೇಕು. ಬೇಡ ಮಾತೆ. ಮಾತೆ, ಮಾತೆ! ಅಮ್ಮ, ಹೋಗ್ಬೇಡಿ ಅಮ್ಮ, ಹೋಗ್ಬೇಡಿ. ನಿಲ್ಲಿ, ನಿಲ್ಲಿ. ಅದೆಂಥ ಕನಸು ಕಂಡ್ರು ಗೊತ್ತೇ ಆಗ್ತಿಲ್ವಲ್ಲ. ಅಯ್ಯೋ, ಎದ್ದೇಳಿ. ನಾನ್ ನಿಮಗೆ ನಿಮ್ಮ ಅಮ್ಮನ ತರ ಕಾಣಿಸ್ತಾ ಇದ್ದೀನಾ? ಇಲ್ಲಿ ನೋಡಿ, ಹೇಳಿ. ನಿಮ್ಮಮ್ಮ ಹೊರಗಡೆ ಇದ್ದಾರೆ. ಅವಳು ಹೋದಳು. ಅಮ್ಮ ಹೋದಳು. ಅಮ್ಮ ಹೋದಳು. ಹಾ? ಅಮ್ಮ ಹೋದರೆ? ಅಮ್ಮ ಅಲ್ಲ ಶಾರದಾ, ಮಾತೆ ಹೊರಟಳು. ಅಮ್ಮನ್ ಬಗ್ಗೆ ನೀವ್ ಯಾವ್ದೋ ಕೆಟ್ಟ ಕನಸು ಕಂಡ್ರಿ ಅಂತ ಅನ್ಸತ್ತೆ. ಅಮ್ಮನ್ ಕರೀಲಾ? ಅಮ್ಮ! ಬೇಡ, ತೊಂದರೆ ಇಲ್ಲ. ಯಾಕಿಷ್ಟೊಂದು ಹೆದರ್ಕೊಂಡಿದ್ದೀರಾ? ಅದೆಂತ ಕನಸು ಕಂಡ್ರಿ? ನಾನು ವಿಜಯನಗರವನ್ನು ಬಿಟ್ಟು ಹೊರಡುತ್ತಿದ್ದೇನೆ. ಬೇಡ ಮಾತೆ. ಮಾತೆ,
ಏನಾಯ್ತು ಅಂತ ಹೇಳ್ತೀರಾ? ಹೇಗೆ ಹೇಳುವುದು? ಬಾಯಿಂದ. ನೀವೇನ್ ಅಮ್ಮನ ಎಲ್ಲ ವಿಷಯನೂ ಸನ್ನಿಲ್ ಹೇಳಕ್ಕೆ? ನನಗೆ ತಿಳಿದಿದೆ, ಆದರೆ ಏನು ಹೇಳುವುದೆಂದು ಯೋಚಿಸುತ್ತಿರುವೆ. ಬಹಳ ವಿಚಿತ್ರವಾದ ಕನಸು ಶಾರದಾ. ಒಳ್ಳೆಯದೋ ಕೆಟ್ಟದೋ ತಿಳಿಯುತ್ತಿಲ್ಲ. ನೋಡಿ, ಕನಸು ಒಳ್ಳೆಯದೋ ಕೆಟ್ಟದ್ದೋ ಆದ್ರೆ ನಡೆಯುತ್ತೆ. ಯಾಕಂದ್ರೆ ಮುಂಜಾನೆಯ ಕನಸಲ್ಲವೇ? ಮತ್ತೆ ಮುಂಜಾನೆ ಕನಸು ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಬಿಡಿ, ಕನ್ಸೇನು ಅಂತ ಹೇಳಿ. ನಾನು ಏನ್ ನೋಡಿದೆ ಎಂದರೆ, ನಾನು ನೋಡಿದ್ದು ಮಾತೆಯೇ ನಮ್ಮ ಕೋಣೆಗೆ ಬಂದಿದ್ದರು. ಸಾಕ್ಷಾತ್ ಮಾತೆಯ ದರ್ಶನ? ಇದಂತೂ ಒಳ್ಳೆಯದು. ಇಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಏನಿದೆ? ಪೂರ್ತಿ ಕನಸನ್ನು ಕೇಳು. ಮಾತೆ ನನಗೆ ಹೇಳಿದರು, ಅದು ಅವರು ಶಾಶ್ವತವಾಗಿ ವಿಜಯನಗರವನ್ನು ಬಿಟ್ಟು ಹೋಗುತ್ತಿದ್ದಾರೆಂದು. ನನ್ನನ್ನು ಅಂತಿಮ ಬಾರಿ ನೋಡಲು ಬಂದಿದ್ದರು. ಅವ್ರು ಹಾಗೆ ಹೇಳಿದ್ರ? ಹೌದು. ಹೀಗೆ ಹೇಳಿ ಅವರು ಹೊರಟು ಹೋದರು. ನಾನು ಅವರನ್ನು ತಡೆಯಲು ಪ್ರಯತ್ನಿಸಿದೆ, ಆದರೆ ಅವರು ಅದೃಶ್ಯವಾದರು. ಈ ಕನಸಿನ ಅರ್ಥವೇನು? ಮಾತೆ ನಿಜವಾಗಿಯೂ ಹೋಗುತ್ತಿಲ್ಲ ತಾನೆ? ಮುಂಜಾನೆಯ ಕನಸು ಶಾರದಾ. ಇಲ್ಲೋಡಿ, ಇಷ್ಟಕ್ಕೆ ಬೇಜಾರ್ ಮಾಡ್ಕೋಬೇಡಿ. ಅದು ಮುಂಜಾನೆ ಏನಾದರೂ ಕೆಟ್ಟ ಕನಸು ಕಂಡರೆ ಬೆಳಗ್ಗೆ ಸ್ನಾನದ ನಂತರ ಎಲ್ಲಕ್ಕಿಂತ ಮೊದಲು ಆ ಕನಸನ್ನು ತುಳಸಿ ಮಾತೆಗೆ ಹೇಳಬೇಕು. ಇದರಿಂದ ಆ ಕೆಟ್ಟ ಕನಸೆಂದೂ ನಡೆಯುವುದಿಲ್ಲ. ನೀನು ಹೇಳುತ್ತಿರುವುದು ನಿಜವೇ? ನಿಜಾನೇ. ಆದ್ರೆ ನೆನ್ಪಿರ್ಲಿ, ನಿಮ್ ಸುತ್ತಲೂ ಯಾರೂ ಇರಬಾರ್ದು. ಈಗ ಬೇಗ ಹೋಗಿ ಸ್ನಾನ ಮಾಡಿ ತುಳಸಿ ಮಾತೆಗೆಲ್ಲ ಹೇಳ್ ಬಂದ್ಬಿಡಿ. ಈಗೇನು ಲಾಭ? ನಾನಂತೂ ನಿನಗೆ ಎಲ್ಲವನ್ನೂ ಹೇಳಿಬಿಟ್ಟೆ. ನೋಡಿ, ಪತಿ ಪತ್ನಿ ಬೇರೆ ಅಲ್ವಲ್ಲ. ತಡ ಮಾಡಬೇಡಿ, ಹೋಗಿ ಬೇಗ ಹೊರಡಿ. ಹಾ. ಅಕ್ಕಪಕ್ಕ ಯಾರೂ ಇಲ್ಲ. ಶೀಘ್ರವಾಗಿ ನನ್ನ ಕನಸನ್ನು ಹೇಳಿಬಿಡುವೆ. ಲಾಮಾ, ಲಾಮಾ, ಏನಾಯ್ತು? ಸದಾ ಅನುಚಿತ ಸಮಯದಲ್ಲಿಯೇ ಏಕೆ ಬರುವೆ ನೀನು? ನೀನ್ ಹೋಗ್ಬಲ್ಲೋದಕ್ಕೂ ಕೂಡ ಸಮಯ ನಿಶ್ಚಯ ಮಾಡಿದ್ಯಾ? ಅಂದ್ರೆ ನೋಡ್ತಿದ್ಯಲ್ಲ ನೀನು, ನಾನು ಪೂಜೆ ಮಾಡ್ತಿರೋದು. ಮಾದು, ನಿನ್ನ ಯಾಲ್ ತಲದ್ಲು? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನನ್ಗೆ ನವಲಾತ್ಲಿಗೆ ಆಲ್ ಜೊತಿ ಪೇತ ಮತ್ತೆ ಇನ್ನ ಆಲ್ ಜೊತಿ ದೋತಿ ಬೇಕು. ಏನು? ತುಳಸಿ ಮಾತೆಗೆ ನನ್ನ ಕನಸನ್ನು ಹೇಳಬೇಕು. ಬೇರೆ ಯಾರಾದರೂ ಬರುವ ಮೊದಲು ನಾನು ಗುಂಡಪ್ಪನನ್ನು ಇಲ್ಲಿಂದ ಕಳಿಸಬೇಕು. ಸರಿ ಸರಿ, ಕೊಡಿಸುವೆ. ಈಗ ಇಲ್ಲಿಂದ ಹೋಗು. ಅಂದ್ಲೆ ಕೊಚ್ಚೋದಿಲ್ಲ, ಅದೇ ಅಲ್ವಾ? ಅಯ್ಯೋ, ಹೇಳದ್ನಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡಿಸ್ತೀನಿ ಅಂತ. ಇದೇ ಮಾತು ನನ್ನ ಸಂದೇಹಕ್ಕೆ ನುಗ್ತಾ ಇದೆ. ಏನು ಸಂದೇಹ ಗುಂಡಪ್ಪ? ಜಿಪ್ಪುನಲಾಮ ಆಲ್ ಜೊತೆ ದೋತಿ ಕೊತ್ತಿಸಕ್ ಒಪ್ಕೊಂಡ. ಇದಂತೂ ನಂಬಕ್ಕೆ ಸಾಧ್ಯ ಇಲ್ಲ. ನೀನು ಎಲ್ಲದ್ ಮುಂದೆ ಕೊತ್ತಿಸ್ತೀಯ ಅಂತ ನಾನ್ ಆಲ್ ದೋತಿ ಕೇಳಿದ್ದು. ನಿನ್ಗೇನಾಗಿದೆ ಲಾಮ? ನಿಜ ಹೇಳು, ನಿನ್ ಬಟ್ಟೆ ಕೊದಿಸ್ತೀಯ ಅಲ್ವಾ? ಸತ್ಯ ಹೇಳ್ತಾ ಇದೀನಿ, ನಿನಗೆ 6 ಜೊತೆ ಬಟ್ಟೆ ಕೊಡಿಸ್ತೀನಿ. ಈಗ ನೀನು ಹೋಗು. ತುಳಸಿ ಮಾತೆ. ಪಂಡಿತ ರಾಮಕೃಷ್ಣರೇ, ಹೇಳಿ ಕೋತ್ವಾಲರೇ. ನಿಮಗೆ ಮಹಾರಾಜರಿಂದ ಸಂದೇಶ ಬಂದಿದೆ. ಶೀಘ್ರವಾಗಿ ಸಂದೇಶವನ್ನು ಹೇಳಿ, ನಾನು ಪೂಜೆ ಮಾಡಬೇಕು. ಮಹಾರಾಜರು ನಿಮ್ಮನ್ನು ಇಂದು ಸಭೆಗೆ ಬರಲು ಹೇಳಿದ್ದಾರೆ. ಅಯ್ಯೋ, ಇಂದು ಯಾವ ಸಭೆ? ಈಗ ನವರಾತ್ರಿಯ ರಜೆ ಅಲ್ಲವೇ? ಇಂದು ಸಭೆಯಂತೂ ವಿಜಯದಶಮಿ ಎಂದೇ ಆಗುವುದು. ಮಹಾರಾಜರು ಇಂದು ಏಕೆ ಕರೆದರು? ಅದರ ಬಗ್ಗೆ ನನಗೇನು ತಿಳಿದಿಲ್ಲ. ನೀವು ಮಹಾರಾಜರನ್ನೇ ಕೇಳಿ. ನನ್ನ ಕೆಲಸ ಸಂದೇಶವನ್ನು ತಲುಪಿಸುವುದು ನಾನು ಮಾಡಿದ್ದೇನೆ. ಈಗ ನಾನು ಹೊರಡುವೆ. ಪ್ರಣಾಮಗಳು. ಪ್ರಣಾಮಗಳು. ರಾಜರ ಸಲಹೆಗಾರ ತಾನೆ? ನನ್ನ ಕೆಲಸಕ್ಕೆ ಸಮಯವೇ ಇಲ್ಲ. ಮನಸ್ಸು ಬಂದಾಗ ಕರೆಯುವರು. ಈಗ ಶೀಘ್ರವಾಗಿ ಪೂಜೆ ಮುಗಿಸಬೇಕು. ತುಳಸಿ ಮಾತೆ, ನಾನು ಇಂದು ಒಂದು ಕನಸು. ಅಮ್ಮ, ನಿನ್ನ ಪೂಜೆ ತುಂಬಾ ಹೊತ್ತು ನಡೆಯುವುದಲ್ಲವೇ? ಸರಿ, ನಿನಗೆ ತೊಂದರೆ ಇಲ್ಲವೆಂದರೆ ಮೊದಲು ನಾನು ಪೂಜೆ ಮಾಡಲೇ? ನಾನು ಅದೇ ಹೇಳುತ್ತಿರುವೆ, ಮೊದಲು ನಾನು ಮಾಡಲೇ? ಸರಿ, ಮಾಡಲೇ? ಹಾ. ಒಟ್ಟಿಗೆ ಪೂಜೆ ಮಾಡುವುದೇ? ನಿಮಗೆ ಕನಸನ್ನು ಹೇಳಲಾಗುವುದಿಲ್ಲ ಎಂದೆನಿಸುತ್ತಿದೆ. ಹಾ, ಹಾಗಿದ್ದರೆ ಮಹಾಮಂತ್ರಿಗಳೇ, ಈಗ ಯಾವ ತೊಂದರೆ ಬಂದಿದೆ? ಏನು? ಯಾವ ತೊಂದರೆ ಬಂದಿದೆ? ಆಸ್ಥಾನದಲ್ಲಿ ಏನಾದರೂ ತೊಂದರೆಯೇ? ನಮಗೆ ತಿಳಿದಿಲ್ಲ. ಗುರುಗಳೇ, 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 ನೀವು ಮರೆತಿರಾ? ಈಗ ನವರಾತ್ರಿ ಬರುತ್ತಿದೆ. ನೀವು ಮಹಾರಾಜರಿಗೆ ನವರಾತ್ರಿಯಲ್ಲಿ ಆಗುವ ಖರ್ಚು ವೆಚ್ಚಗಳ ಬಗ್ಗೆ ಹೇಳಿಲ್ಲ. ಇಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ. ಪ್ರಣಾಮ ಮಂತ್ರಿಗಳೇ. ಪ್ರಣಾಮ ಗುರುಗಳೇ.
ಅಚಾನಕ್ ಆಗಿ ಸಭೆಯನ್ನು ಏಕೆ ಕರೆದಿದ್ದಾರೆ? ಇದನ್ನು ಮಹಾರಾಜರೇ ತಿಳಿಸುತ್ತಾರೆ, ನಮಗೂ ಗೊತ್ತಿಲ್ಲ. ಹೌದಾ? ಸಾಮ್ರಾಟರ ಸಾಮ್ರಾಟ, ವಿಜಯನಗರದ ರಾಜ, ಮಹಾಬಲಶಾಲಿ ಮಹಾರಾಜ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ! ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ! ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ! ಮಹಾರಾಜ ಕೃಷ್ಣದೇವರಾಯರಿಗೆ ಜಯವಾಗಲಿ! ನಮಗೆ ತಿಳಿದಿದೆ, ನಾವು ವಿಜಯದಶಮಿಯವರೆಗೆ ರಜೆಯನ್ನು ಘೋಷಿಸಿದ್ದೆವು. ಆದರೆ ನಿಮ್ಮೆಲ್ಲರನ್ನು ರಾಜಸಭೆಗೆ ಕರೆದ ಕಾರಣ ಯೋಚಿಸುತ್ತಿರಬಹುದು ನೀವು. ಮಹಾರಾಜರೇ, ನಮಗೆ ಅದು- ತಿಳಿದಿದೆ. ಹೌದೇ? ಹಾಗಿದ್ದರೆ ಹೇಳಿ. ಅದೇನೆಂದರೆ ಮಹಾರಾಜರೇ, ನೀವು ನವರಾತ್ರಿಯಲ್ಲಿ ಆಗುವ ಖರ್ಚು ವೆಚ್ಚಗಳನ್ನು ಇನ್ನೂ ತಿಳಿಸಿಲ್ಲ. ಹಾಗಾಗಿ ನೀವು ಸಭೆಯನ್ನು ಕರೆದಿರುವಿರಿ. ತೊಂದರೆ ಇಲ್ಲ, ನಾವು ಈಗಾಗಲೇ ಪಟ್ಟಿಯನ್ನು ಸಿದ್ಧ ಮಾಡಿದ್ದೇವೆ. ಒಟ್ಟಾರೆಯಾಗಿ 50,000 ಸ್ವರ್ಣ ಮುದ್ರೆಗಳು ಬೇಕಾಗುತ್ತವೆ ಅಷ್ಟೇ ಮಹಾರಾಜರೇ. ಹೌದು ಗುರುಗಳೇ, ಅದರ ಬಗ್ಗೆಯೂ ನಾವು ಚರ್ಚಿಸೋಣ. ಆದರೆ ಇಂದು ನಾವು ನಿಮ್ಮನ್ನು ಈ ಕಾರಣಕ್ಕೆ ಕರೆದಿಲ್ಲ. ಹಾಗಾದರೆ ಯಾವುದಕ್ಕಾಗಿ ಕರೆದಿರುವಿರಿ? ಇಂದು ನಿಮ್ಮನ್ನು ಇಲ್ಲಿಗೆ ಕರೆದ ಕಾರಣವೆಂದರೆ ಒಂದು ಗಂಭೀರ ಸಮಸ್ಯೆ ಎದುರಾಗಿದೆ. ಆದರೆ ಸಮಸ್ಯೆ ಏನು ಮಹಾರಾಜರೇ? ಗುರುಗಳೇ, ನಿಮಗೆ ಜಿಲ್ಲಿ ನಮ್ಮ ಸಖಿ ನೆನಪಿರಬೇಕು. ಆ ಮಹಾರಾಜರೇ, ಅದು ನಿಮ್ಮ ತೋಟದ ಮಾಲಿಯ ಪುತ್ರಿ. ಹೌದು ಹೌದು. ಆ ಹುಡುಗಿ ಚಿಕ್ಕವಳಾಗಿದ್ದರೂ ನಿಮ್ಮನ್ನು ಹೆಸರಿಟ್ಟೇ ಕರೆಯುತ್ತಾಳೆ. ಆಕೆ ಕೃಷ್ಣದೇವರಾಯ ಎನ್ನುತ್ತಾಳೆ. ಅವಳು ನನ್ನ ಸ್ನೇಹಿತೆ. ಸ್ನೇಹದಲ್ಲಿ ಮೇಲು ಕೀಳುಗಳಲ್ಲಿ. ಹೌದು. ಈಗ ಜಿಲ್ಲಿಗೆ ಒಂದು ಸಮಸ್ಯೆ ಇದೆ, ಹಾಗೂ ನಮಗೆ ಆಸೆಯಲ್ಲ, ನಂಬಿಕೆ ಇದೆ ನೀವು ಇದಕ್ಕೆ ಒಂದು ಉಪಾಯ ನೀಡುವಿರಿ ಎಂದು. ನೀಡುವಿರೇನು? ಅವಶ್ಯವಾಗಿ ಮಹಾರಾಜರೇ, ಅವಶ್ಯವಾಗಿ. ಈಗ ನಾವು ನಮ್ಮ ಗೆಳತಿಯಾದ ಜಿಲ್ಲಿಯನ್ನು ಪ್ರಸ್ತುತಪಡಿಸುತ್ತೇವೆ. ಜಿಲ್ಲಿ! ಹೇಗಿದೆಯಾ ಕೃಷ್ಣದೇವರಾಯ? ನಾವು ಚೆನ್ನಾಗಿದ್ದೇವೆ, ನೀವು? ನಾನೇ ಚೆನ್ನಾಗಿದ್ದೀನಿ. ಕೃಷ್ಣ, ನಾನು ನನ್ನ ಸಮಸ್ಯೆಯನ್ನು ಹೇಳಲೇ? ಹೇಳಿ ಹೇಳಿ, ಖಂಡಿತ ಹೇಳಿ. ಅದಕ್ಕೆ ಸಭೆಯನ್ನು ಕರೆಯಲಾಗಿರುವುದು. ನಾಳೆಯಿಂದ ನವರಾತ್ರಿ ಶುರುವಾಗುತ್ತಿದೆ, ಹಾಗೂ ನಾನು ಪೂಜೆ ಮಾಡಲು ಇಚ್ಛಿಸುತ್ತಿದ್ದೇನೆ. ನವರಾತ್ರಿಯ ಪೂಜೆಯನ್ನು ಹೇಗೆ ಮಾಡುತ್ತಾರೆಂದು ನಾನು ತಿಳಿದುಕೊಳ್ಳಬೇಕು. ಆ, ಗುರುಗಳೇ, ಹೇಳಿ ಹೇಳಿ ಮಹಾರಾಜರೇ. ನೋಡಮ್ಮ ಹುಡುಗಿ, ನವರಾತ್ರಿಯ ದಿನ ಕೇವಲ ಪೂಜೆಯಷ್ಟೇ ನಡೆಯುವುದಿಲ್ಲ, ದೊಡ್ಡ ಕಾರ್ಯಕ್ರಮವೇ ನಡೆಯುತ್ತದೆ. ಆ ನವರಾತ್ರಿಯ ಭವ್ಯವಾದ ದೊಡ್ಡ ಕಾರ್ಯಕ್ರಮ ವಿಜಯನಗರದಲ್ಲೇ ನಡೆಯುತ್ತದೆ. ಹೇಳಿ, ಹೇಗೆ ಮಾಡುತ್ತಾರೆ? ಹೇಳುತ್ತೇನೆ ನೋಡಿ. ಅದೇನಾಗುತ್ತದೆ ಎಂದರೆ, ನವರಾತ್ರಿಯ ಮೊದಲನೇ ದಿನ ದೇವಿಯ ಪ್ರತಿಷ್ಠಾಪನೆ ನಡೆಯುತ್ತದೆ. ಹಾಗೂ ಆ ಮೂರ್ತಿಯನ್ನು ಯಾರು ಮಾಡುತ್ತಾರೆ ನಿನಗೆ ಗೊತ್ತೇ? ಬಂಗಾಲದ ದೊಡ್ಡ ದೊಡ್ಡ ಕಲಾವಿದರು ಅನೇಕ ತಿಂಗಳ ಮುಂಚೆಯೇ ಇಲ್ಲಿಗೆ ಬರುತ್ತಾರೆ, ಹಾಗೂ ದೇವಿಯ ವಿಶಾಲವಾದ ಹಾಗೂ ಭವ್ಯವಾದ ಮೂರ್ತಿಯನ್ನು ಮಾಡುತ್ತಾರೆ. ಕೇವಲ ಮೂರ್ತಿಯಷ್ಟೇ ಭವ್ಯವಾಗಿರುವುದಿಲ್ಲ, ಅದರ ಮಂಟಪವೂ ಕೂಡ ಭವ್ಯವಾಗಿ ವಿಶಾಲವಾಗಿ ಇರುತ್ತದೆ. ವಿಜಯನಗರದ ಈ ವಿಶಾಲವಾದ ಮಂಟಪವನ್ನು ದೇಶದ ಸರ್ವಶ್ರೇಷ್ಠ ಕಲಾವಿದರಿಂದ ನಿರ್ಮಿಸಲಾಗುತ್ತದೆ, ಹಾಗೂ ಅದನ್ನು ಅಲಂಕರಿಸಲು ದೊಡ್ಡ ದೊಡ್ಡ ಬಹಳ ದೊಡ್ಡ ಆನೆಗಳನ್ನು ಅದರ ಮುಂದೆ ನಿಲ್ಲಿಸಲಾಗುತ್ತದೆ. ಹಾಗೂ ಹೂಗಳನ್ನು ಎಲ್ಲಿಂದ ತರುತ್ತಾರೆ ಗೊತ್ತೇ? ಆ ಹೂಗಳು ಕಾಶ್ಮೀರದಿಂದ ಬರುತ್ತವೆ. ಕಾಶ್ಮೀರದಿಂದ ಬರುವ ಆ ಹೂಗಳನ್ನು ದೇವಿಯ ಮೂರ್ತಿಗೆ ಅಲಂಕರಿಸುತ್ತಾರೆ. ಹಾಗೂ ದೇವಿಗೆ ನೈವೇದ್ಯವನ್ನು ಮಾಡಲು ಬ್ರಜ್ ಭೂಮಿಯಿಂದ ಬ್ರಾಹ್ಮಣರು ಬರುತ್ತಾರೆ. ಅವರು 52 ಬಗೆಯ ಭಕ್ಷ್ಯಗಳನ್ನು ಮಾಡುತ್ತಾರೆ. ಅದೇ ಪ್ರಸಾದದ ಸಾಮಗ್ರಿಗಳನ್ನು ಮನೆಗೆ ತರಿಸಿಕೊಳ್ಳುತ್ತಾರೆ, ಹಾಗೂ ಇಡೀ ವರ್ಷ ಮನೆಗೆ ಬೇರೆ ಸಾಮಗ್ರಿ ತರಿಸುವುದಿಲ್ಲ. ಹಾಗೂ ಇಷ್ಟೇ ಅಲ್ಲ, ಆ ಬ್ರಾಹ್ಮಣರಿಗೆ ಸಾಕಷ್ಟು ದಾನ ಧರ್ಮಗಳನ್ನು ಮಾಡಲಾಗುತ್ತದೆ, ಅಲ್ಲವೇ ಮಹಾರಾಜರೇ? ಹೌದು ಹೌದು ಗುರುಗಳೇ. ಗೋಮಾತೆ, ರೇಷ್ಮೆ ವಸ್ತ್ರ, ಸ್ವರ್ಣ ಮುದ್ರೆಗಳು. ಮನಿ ಗುರುಗಳು ಸರಿಯಾಗಿ ಹೇಳ್ತಿದ್ದಾರೆ. ಯಾರಿಗಾದ್ರೂ ದಾನ ಸಿಗ್ತಾ ಇದೆ ಅಂದ್ರೆ ಅದ್ರಲ್ಲಿ ಇವ್ರು ತಮ್ಮ ಭಾಗನ ಮೊದ್ಲೇ ಇಸ್ಕೋತಾರೆ.
9 ದಿನಗಳವರೆಗೆ ಈ ಪೂಜೆ ನಡೆಯುತ್ತದೆ. ಹಾಗೂ 9ನೇ ದಿನ ಲಕ್ಷಾಂತರ ಸಮಿತಿನೊಂದಿಗೆ ಬಹುದೊಡ್ಡ ಹವನ ನಡೆಯುತ್ತದೆ. ಹಾಗೂ ವಿಜಯದಶಮಿ ದಿನ ಶಸ್ತ್ರಾಸ್ತ್ರಗಳ ಪೂಜೆಯ ನಂತರ ದೇವಿಯ ಮೂರ್ತಿಯ ವಿಸರ್ಜನೆ ನಡೆಯುತ್ತದೆ. ಹಾಗೂ ದೇವಿಯು ಹೊರಡುವಾಗ ಸಮಸ್ತ ವಿಜಯನಗರದ ಜನಕ್ಕೆ ಆಶೀರ್ವಾದವನ್ನು ಮಾಡಿ ಹೋಗುತ್ತಾಳೆ. ಹಾಗೂ ಈ ಮಾತೆಯ ಆಶೀರ್ವಾದದ ಫಲದಿಂದ ವಿಜಯನಗರಕ್ಕೆ ಎಂದಿಗೂ ಯಾವುದೇ ಸಂಕಟ ಬರುವುದಿಲ್ಲ. ಅಂದರೆ ನವರಾತ್ರಿಯ ಪೂಜೆಯಲ್ಲಿ ಹೆಚ್ಚು ಖರ್ಚಾಗುತ್ತದೆಯೇ? ಹಾ, ಅದನ್ನು ಕೇವಲ ರಾಜ ಮಹಾರಾಜನೇ ಮಾಡಲು ಸಾಧ್ಯ. ಆದರೆ ನಾನು ಈ ಪೂಜೆಯನ್ನು ಮಾಡಬೇಕು. ಅವಶ್ಯವಾಗಿ ಮಾಡಬಹುದು. ಹಾಗೂ ನೀನು ಕೂಡ ನಮ್ಮ ಜೊತೆ ರಾಜರ ಈ ಪೂಜೆಯೊಂದಿಗೆ ಭಾಗವಹಿಸಬಹುದು. ಪುಣ್ಯದ ಒಂದು ಭಾಗ ನಿನಗೂ ಪ್ರಾಪ್ತವಾಗುತ್ತದೆ. ನಾನು ಈ ಪೂಜೆಯನ್ನು ನನ್ನ ಮನೆಯಲ್ಲೇ ಮಾಡಬೇಕು. ಆದರೆ ನನ್ನ ಬಳಿ ಅಷ್ಟೊಂದು ಹಣವಿಲ್ಲ. ಅದಕ್ಕೆ ನಾವೇನು ಮಾಡಲಾಗುವುದು? ನೀವ್ಯಾವುದಾದರೂ ಸರಳ ಉಪಾಯವನ್ನು ಹೇಳಿ, ನಾನು ಮಾಡುವಂಥದ್ದು. ಇಲ್ಲ 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 ಇಲ್ಲ, ಯಾವುದೇ ಸರಳವಾದ ಉಪಾಯವಿಲ್ಲ ಹುಡುಗಿ. ಹಾಗಾದರೆ ಕೃಷ್ಣದೇವರಾಯ ನನ್ನ ಮನೆಗೆ ಮಾತೆ ಎಂದೂ ಬರುವುದಿಲ್ಲವೇ? ಜಿಲ್ಲಿ, ಬನ್ನಿ, ನೀವು ನಮ್ಮೊಂದಿಗೆ ಕುಳಿತುಕೊಳ್ಳಿ, ನನ್ನ ಪಕ್ಕದಲ್ಲಿ. ಜಿಲ್ಲಿಯ ಪ್ರಶ್ನೆಗೆ ಉತ್ತರ ಬೇಕಿದೆ. ನಿಮ್ಮಲ್ಲಿ ಈಗ ನನ್ನ ಪ್ರಶ್ನೆ ಏನೆಂದರೆ, ಬಡವನಾದವನು ನವರಾತ್ರಿಯ ಪೂಜೆಯನ್ನು ಮಾಡಲಾಗದೆ ನೋಡಿ ಮಹಾರಾಜರೇ. ಇಲ್ಲ ಮಹಾರಾಜರೇ, ಮಾತೆಯ ಪೂಜೆಯನ್ನು ಯಾರು ಬೇಕಾದರೂ ಮಾಡಬಹುದು. ಶ್ರೀಮಂತರು ಹಾಗೂ ಬಡವರೂ ಸಹ. ನನಗೆ ಗುರುಗಳಷ್ಟು ಜ್ಞಾನವಿಲ್ಲ, ಆದರೆ ಇದನ್ನು ಸರಳ ಪದ್ಧತಿಯಲ್ಲಿಯೂ ಸಹ ಮಾಡಬಹುದೆಂದು ನಾನು ಹೇಳಬಲ್ಲೆ. ನನ್ನ ಮನೆಯಲ್ಲಿ ಹೀಗೆಯೇ ನಡೆಯುವುದು. ಪಂಡಿತ ರಾಮಕೃಷ್ಣ, ನಾವು ತಪ್ಪು ಹೇಳುತ್ತಿರುವರೆಂದು ನೀವು ಸಿದ್ಧ ಮಾಡಲು ಹೊರಟಿರುವಿರೇನು? ಇಲ್ಲ ಇಲ್ಲ ಗುರುಗಳೇ, ನಾನು ಕೇವಲ ಸರಳ ಉಪಾಯದ ಬಗ್ಗೆ ಹೇಳುತ್ತಿರುವೆ. ಯಾವುದರ ಬಗ್ಗೆ ನನಗೆ ಅರಿವಿದೆ. ನಿಮಗೆ ತೊಂದರೆ ಇದ್ದರೆ ನಾನು ಹೇಳುವುದಿಲ್ಲ. ಇಲ್ಲ ಪಂಡಿತ ರಾಮಕೃಷ್ಣರೇ, ನಾವು ನಿಮ್ಮ ಈ ಸರಳ ವಿಧಾನವನ್ನು ತಿಳಿಯಬೇಕಿದೆ, ಹೇಳಿ. ಧನ್ಯವಾದಗಳು ಮಹಾರಾಜರೇ. ಮಹಾರಾಜರೇ, ನವರಾತ್ರಿಯ ಹಬ್ಬದಲ್ಲಿ ಮೊದಲು ಮನೆಯ ಅಂಗಳವನ್ನು ಸಗಣಿಯಿಂದ ಸಾರಿಸಲಾಗುತ್ತದೆ. ಮನೆಯ ಅಂಗಳವನ್ನು ಸಗಣಿಯಿಂದ ಸಾರಿಸಿದ ನಂತರ ರಂಗೋಲಿ ಬಿಡಿಸಲಾಗುವುದು. ರಂಗೋಲಿ? ಹೌದು, ಆದರೆ ಬಣ್ಣವನ್ನು ಹೊರಗಿನಿಂದ ತರುವ ಅವಶ್ಯಕತೆ ಇಲ್ಲ. ನೀನು ಅಕ್ಕಿ ಹಾಗೂ ಹಿಟ್ಟಿನಿಂದಲೂ ಬಣ್ಣವನ್ನು ತಯಾರಿಸಬಹುದು. ತದನಂತರ ಯಾವುದಾದರೂ ಬಾವಿ ಅಥವಾ ನದಿಯ ಸುತ್ತಲೂ ಸಿಗುವ ಮಣ್ಣಿನಿಂದ ಮಾತೆಯ ಮೂರ್ತಿಯನ್ನು ನಿರ್ಮಿಸಿ ಸ್ಥಾಪನೆ ಮಾಡಬಹುದು. ತದನಂತರ ಮಾತೆಯ ಮೂರ್ತಿಯ ಮುಂದೆ ಸ್ವಲ್ಪ ಮಣ್ಣನ್ನು ಇಟ್ಟು ಅದರ ಮೇಲೆ ನೀರನ್ನು ಚಿಮುಕಿಸಿ ಒಂದು ಕಲಶವನ್ನು ಸಿದ್ಧ ಮಾಡಬೇಕು. ಹೇಗೆ ಮಾಡುವುದು? ನಿನಗೆ ಹೇಗೆ ಬೇಕೋ ಹಾಗೆ, ನಿನ್ನ ಸಾಮರ್ಥ್ಯದ ಅನುಸಾರ. ಮಣ್ಣಿನ ಕಳಶವನ್ನೂ ಇಡಬಹುದು. ಆ ಕಳಶದಲ್ಲಿ ಅರಿಶಿನ ಹಾಗೂ ನೀರನ್ನು ಹಾಕಿ ಅದರ ಮೇಲೆ ಮಾವಿನ ಹಾಗೂ ಬೇವಿನ ಎಲೆಯನ್ನು ಇಟ್ಟು ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಸ್ಥಾಪಿಸಬೇಕು. ಹಾಗೂ ತದನಂತರ ಪೂಜೆಯನ್ನು ಆರಂಭಿಸಬೇಕು. ಪೂಜೆಯ ವಿಧಾನ ಏನು ರಾಮಕೃಷ್ಣ? ಪೂಜೆಯಂತೂ ನಮ್ಮ ಶ್ರದ್ಧೆಯ ಅನುಸಾರ ಆಗುವುದು ಜಿಲ್ಲಿ. ಅವನು ಬಡವನಾಗಿದ್ದಲ್ಲಿ ಅಥವಾ ಅವನಿಗೆ ಪೂಜೆಯ ವಿಧಿಯ ಬಗ್ಗೆ ತಿಳಿದಿಲ್ಲವಾದರೆ ಮಾತೆಯ ಮೂರ್ತಿಯ ಮೇಲೆ ಹೂವಿನಿಂದ ನೀರನ್ನ ಚಿಮುಕಿಸಿ ಕೆಂಪು ತಿಲಕವನ್ನ ಇಡಬೇಕು. ನಂತರ ಯಾವುದೇ ಹೂವಿನಿಂದ ತಾಯಿಗೆ ಅಲಂಕಾರ ಮಾಡಬೇಕು. ಯಾವುದೇ ಹಣ್ಣು ಸಿಗಲಿ, ಕೇವಲ ಬೇರಾಗಿದ್ದರೂ ಸರಿ, ಅದನ್ನು ನೈವೇದ್ಯ ಮಾಡಬೇಕು. ಹಾಗೂ ಬೆಲ್ಲವಂತೂ ಬಡವರ ಮನೆಯಲ್ಲಿಯೂ ಇರುವುದು ಅಲ್ಲವೇ ಗುರುಗಳೇ? ಅದು ಮಾತೆಗೆ ತುಂಬಾ ಇಷ್ಟ. ಹಾಗಾಗಿ ಮಾತೆಗೆ ಬೆಲ್ಲದ ನೈವೇದ್ಯ ಇಡಲೇಬೇಕು. ಹಾಗೂ ದಶಮಿಯ ದಿನ ವಿಶೇಷ ವ್ಯಂಜನ ಮಾಡುವ ಅಗತ್ಯವಿಲ್ಲ. ಕೇವಲ ಬೆಲ್ಲ ಹಾಗೂ ಅಕ್ಕಿಯ ಪಾಯಸ ಮಾಡಿ ತಾಯಿಗೆ ನೈವೇದ್ಯ ಮಾಡಬೇಕು. ನಂತರ ಯಾವುದೇ ಮಂತ್ರ ತಿಳಿದಿರಲಿ, ಅದರಿಂದ ತಾಯಿಯನ್ನು ಪೂಜಿಸಿ. ಮಂತ್ರ? ಯಾವುದೇ ಮಂತ್ರ ತಿಳಿದಿಲ್ಲವಾದರೆ
ಕೇವಲ ಮಾತೆ ಎಂದು ಕರೆಯಿರಿ. ಏಕೆಂದರೆ ಮಾತೆಯ ಶಕ್ತಿಶಾಲಿ ಮಂತ್ರ ಮಾತೆಯೇ ಆಗಿರುತ್ತದೆ. ಅವಳನ್ನು ಯಾರು ಮಾತೆ ಎಂದು ಕರೆಯುವರೋ ಅವರ ಎಲ್ಲಾ ಕಷ್ಟಗಳನ್ನು ನೀಗಿಸುತ್ತಾಳೆ. ನಿಜವಾಗಿಯೂ ಮಹಾಪ್ರಸಾದವಿಲ್ಲದೆ, ವಿಶಾಲ ಮೂರ್ತಿ ಇಲ್ಲದೆ, ವಿಶೇಷ ಫಲ ಮತ್ತು ಪುಷ್ಪವಿಲ್ಲದೆ ಮಾತೆಯನ್ನು ಒಲಿಸಿಕೊಳ್ಳಬಹುದೇ? ನಿಶ್ಚಿತವಾಗಿಯೂ. ಏಕೆಂದರೆ ಮಾತೆ ಕೇವಲ ಭಾವನೆಯನ್ನು ಅಪೇಕ್ಷಿಸುತ್ತಾಳೆ. ಎಷ್ಟು ಭವ್ಯತೆಯಿಂದ ಪೂಜೆ ಮಾಡುವಿರಿ ಎಂದು ಮಾತೆ ನೋಡುವುದಿಲ್ಲ. ನೀವು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾತೆಯನ್ನು ಪೂಜಿಸುತ್ತಿರುವಿರಿ ಎಂದಷ್ಟೇ ನೋಡುವಳು. ಶ್ರದ್ಧೆಯಿಂದ ಅರ್ಪಿಸಿದ ಒಂದು ಹೂವು ಅವಳಿಗೆ 1000 ಹೂವುಗಳಿಗಿಂತಲೂ ಹೆಚ್ಚು. ಅದ್ಭುತ ಪಂಡಿತ ರಾಮಕೃಷ್ಣರೇ, ನಿಮ್ಮ ಈ ಸರಳ ವಿಧಾನ ನಿಜಕ್ಕೂ ಅದ್ಭುತವಾಗಿದೆ. ಪಂಡಿತ ರಾಮಕೃಷ್ಣ, ಈ ಸರಳ ಉಪಾಯವನ್ನು ನಾನು ಮಾಡಬಹುದು. ಹಾಗಾದರೆ ಪಂಡಿತ ರಾಮಕೃಷ್ಣ, ನಾನು ಈ ವಿಧಿಯನ್ನು ಪಾಲಿಸಿದರೆ ಆಗ ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲವೇ? ಹಣವಲ್ಲ, ಸಮೃದ್ಧಿ. ಹಣ ಹಾಗೂ ಸಮೃದ್ಧಿ ಎರಡು ಒಂದೇ ಅಲ್ಲವೇ? ಇಲ್ಲ ಜಿಲ್ಲಿ, ಯಾವ ಹಣ ನಮ್ಮ ಪುಣ್ಯ ಕಾರ್ಯಗಳಿಗೆ ಬಳಸುತ್ತೇವೋ, ನಮ್ಮ ಸಂತಾನದ ಶಿಕ್ಷಣಕ್ಕೆ ಬಳಕೆಯಾಗುತ್ತದೆಯೋ ಅಥವಾ ಬಡವನಿಗೆ ದಾನ ನೀಡಲು ಉಪಯೋಗವಾಗುವುದೋ ಆ ಹಣ ಸಮೃದ್ಧಿ ಎಂದೆನಿಸಿಕೊಳ್ಳುತ್ತದೆ. ಯಾವ ಮನೆಯಲ್ಲಿ ಸಮೃದ್ಧಿ ಇರುತ್ತದೋ ಅಲ್ಲಿ ಸುಖ ಶಾಂತಿ ಇದ್ದೇ ಇರುತ್ತದೆ. ಅದ್ಭುತ ಪಂಡಿತ ರಾಮಕೃಷ್ಣರೇ, ಇಂದೇಕೋ ನಮಗೆ ನಿಮ್ಮ ವದನವನ್ನು ನೋಡುತ್ತಿದ್ದರೆ ಸರಸ್ವತಿ ಪುತ್ರ ಎನಿಸುತ್ತಿದೆ. ಅದ್ಭುತ ವ್ಯಾಖ್ಯಾನ ಮಾಡಿದಿರಿ. ಹಾಗಾದರೆ ಪಂಡಿತ ರಾಮಕೃಷ್ಣ, ನಾನು ಈ ನವರಾತ್ರಿಯ ಪೂಜೆಯನ್ನು ಮಾಡಿದರೆ ಸದಾ ನಮ್ಮ ಮನೆ ಸಂತೃಪ್ತಿಯಾಗಿರುತ್ತದೆಯೇ? ಹಾ ಜಿಲ್ಲಿ, ನವರಾತ್ರಿ ಪೂಜೆಯೊಂದು ವಿಶಿಷ್ಟವಾದ ಪೂಜೆ. ಜಿಲ್ಲಿ, ಯಾವ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ ಎಂದರೆ ಎಲ್ಲಿ ನಿತ್ಯ ಕರ್ಮಗಳ ಸರಿಯಾದ ಪಾಲನೆಯಾಗುತ್ತದೋ ಅಲ್ಲಿ. ನಿತ್ಯ ಕರ್ಮ ಅಂದರೆ ಏನು? ನಿತ್ಯ ಕರ್ಮದ ಅರ್ಥವೇನೆಂದರೆ ಜೀವನ ನಡೆಸುವ ಕ್ರಮ. ನಾವು ರಾತ್ರಿ ಬೇಗ ಮಲಗಿ ಸೂರ್ಯೋದಯವಾಗುವುದರೊಳಗೇ ಏಳಬೇಕು. ತದನಂತರ ಶೌಚ ಕಾರ್ಯಗಳನ್ನು ಮುಗಿಸಿ ನಮ್ಮ ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಮ್ಮ ಶರೀರವೇ ಮಂದಿರ, ಏಕೆಂದರೆ ಈ ಶರೀರದಲ್ಲಿ ನಮ್ಮ ಆತ್ಮ ವಾಸಿಸುತ್ತದೆ. ಹಾಗಾಗಿ ಈ ಶರೀರವನ್ನು ಹೊರಗಿನಿಂದ ಹಾಗೂ ಒಳಗಿನಿಂದ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಹಾಗೂ ನಮ್ಮ ಮನೆಯೂ ಮಂದಿರ, ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಯಾಕೆಂದರೆ ಸ್ವಚ್ಛ ಮನೆಯಲ್ಲಿಯೇ ಮಾತೆ ಪ್ರವೇಶಿಸುತ್ತಾಳೆ. ನಾವು ಸದಾ ಸಾತ್ವಿಕ ಭೋಜನವನ್ನು ಮಾಡಬೇಕು. ನಮಗೆ ಬೇಕಾದಷ್ಟು ಮಾತ್ರ ತಿನ್ನಬೇಕು. ಸಾತ್ವಿಕ ಭೋಜನವು ಮಾತ್ರ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು. ಏಕೆಂದರೆ ಶರೀರ ಆರೋಗ್ಯವಾಗಿದ್ದಾಗ ಮಾತ್ರ ಮನಸ್ಸು ಆರೋಗ್ಯವಾಗಿರುತ್ತದೆ. ನಾವು ಸದಾ ಹಿರಿಯರಿಗೆ ಆದರಿಸಬೇಕು, ಮಹಾರಾಜರೇ, ಏಕೆಂದರೆ ಅವರ ಆಶೀರ್ವಾದವು ಮಾತ್ರ ನಮ್ಮನ್ನು ಸುರಕ್ಷಿತವಾಗಿಡಬಲ್ಲದು. ಸ್ತ್ರೀಯರಿಗೆ ಗೌರವ ನೀಡಬೇಕು. ಪ್ರತಿಯೊಂದು ಸ್ತ್ರೀಗೆ ಗೌರವ ನೀಡಬೇಕು. ಮಾತೆ, ಪತ್ನಿ, ಸಹೋದರಿ ಯಾರಲ್ಲೂ ವ್ಯತ್ಯಾಸವಿರಬಾರದು. ಎಷ್ಟು ಪ್ರೀತಿ ಪತ್ನಿಗೆ ತೋರಿಸುವಿರೋ ಅಷ್ಟೇ ಪ್ರೀತಿ ತಾಯಿಗೂ ಕೂಡ, ಹಾಗೂ ಎಷ್ಟು ಪ್ರೀತಿ ತಾಯಿಗೆ ತೋರಿಸುವಿರೋ ಅಷ್ಟೇ ಪ್ರೀತಿ ಪತ್ನಿಗೂ ಕೂಡ. ಯಾವ ಮನೆಯಲ್ಲಿ ಸ್ತ್ರೀ ಪ್ರಸನ್ನಳಾಗಿರುವಳೋ ಅಲ್ಲಿ ಸಮೃದ್ಧಿ ವಾಸಿಸುತ್ತದೆ. ಎಲ್ಲಿ ಸ್ತ್ರೀ ದುಃಖದಲ್ಲಿರುವಳೋ ಅಲ್ಲಿ ಸಮೃದ್ಧಿ ಇರುವುದಿಲ್ಲ. ನಮ್ಮ ಶಾಸ್ತ್ರ, ಪುರಾಣ, ವೇದಗಳಲ್ಲಿ ಯಾರಿಗೂ ನೋಯಿಸಬಾರದು ಎಂದು ಹೇಳಿದ್ದಾರೆ. ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ, ಮೋಸ ಮಾಡಬೇಡ. ನಿನಗೆ ಎಷ್ಟು ಸಾಧ್ಯವೋ ಅಷ್ಟು ಬೇರೆಯವರಿಗೆ ಒಳಿತು ಮಾಡು. ನಿನ್ನಿಂದ ಒಳಿತು ಮಾಡಲು ಸಾಧ್ಯವಾಗದಿದ್ದಲ್ಲಿ ಕೆಟ್ಟದ್ದಂತೂ ಮಾಡಲೇಬೇಡ. ಹಿರಿಯರಿಗೆ ಆದರ, ಭಕ್ತಿ ಭಾವ, ಶ್ರದ್ಧೆ, ಧರ್ಮಪರಾಯಣತೆ, ಒಳ್ಳೆಯ ಮನಸ್ಸು, ಒಳ್ಳೆಯ ಕೆಲಸ, ತಮ್ಮ ಕರ್ತವ್ಯಗಳನ್ನು ಪಾಲಿಸುವುದು, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವುದು, ಯಾರನ್ನಾದರೂ ಹೀಯಾಳಿಸುವುದು, ಬೇರೆಯವರಿಗೆ ಸಹಾಯ ಮಾಡುವುದು ಹಾಗೂ ಬೇರೆಯವರಿಗೆ ನಿಂದಿಸುವುದು, ಹಾಗೂ ಮನಸ್ಸಿನಲ್ಲಿ ಕೆಟ್ಟ ಹಾಗೂ ದ್ವೇಷ ಭಾವನೆಗಳನ್ನು ತರದಿರುವುದು, ಈ ಎಲ್ಲ ಸಂಸ್ಕಾರಗಳನ್ನು ಪ್ರತಿದಿನ ನಾವು ಪಾಲಿಸಿದರೆ ನಮ್ಮ ಮನೆಯಲ್ಲಿ ಸದಾ ಮಾತೆ ಇರುತ್ತಾಳೆ. ಹಾಗೂ ಯಾವ ಮನೆಯಲ್ಲಿ ಮಾತೆ ಇರುವಳೋ ಅಲ್ಲಿ ಸಮೃದ್ಧಿಯಂತೂ ಖಂಡಿತವಾಗಿಯೂ ಇರುತ್ತದೆ. ತುಂಬಾ ಮಾತನಾಡುತ್ತಾನೆ. ಇದೆಲ್ಲ ನಾನು ಹೇಗೆ ಹೇಳಿದೆ? ಈ ಹುಡುಗಿ ಬಂದಾಗಲೆಲ್ಲ ನನಗೆ ಏನಾಗುತ್ತದೋ ತಿಳಿಯುತ್ತಿಲ್ಲ. ರಾಮ, ಎಲ್ಲರ ಹಿತಕ್ಕಾಗಿ ಮಾತೇ ನಿನ್ನ ಬಾಯಿಯಿಂದ ಇದನ್ನು ಹೇಳಿಸಿರುವಳು. ಅದ್ಭುತ ಪಂಡಿತ ರಾಮಕೃಷ್ಣರೇ,
ಇಂದು ನೀವು ಸರಳ ಪೂಜೆ, ನಿತ್ಯ ಕ್ರಮ ಹಾಗೂ ಸಂಸ್ಕಾರದ ಅದ್ಭುತ ವ್ಯಾಖ್ಯಾನ ಮಾಡಿದಿರಿ. ನಾವು ಪ್ರಸನ್ನರಾಗಿದ್ದೇವೆ. ವ್ಯಾಖ್ಯಾನ ಮಾಡಿದಾನಂತೆ. ಕೃಷ್ಣದೇವರಾಯ, ಹೇಳಿ. ನಾನಿನ್ನು ಹೊರಡುತ್ತೇನೆ. ಒಳ್ಳೆಯದು, ಮರಳಿ ಬನ್ನಿ. ಖಂಡಿತವಾಗಿಯೂ. ನೀವು ಹೇಳಿದ ಹಾಗೆ ನಾನು ನವರಾತ್ರಿ ಪೂಜೆಯನ್ನು ಹಾಗೂ ನಿತ್ಯ ಕರ್ಮಗಳನ್ನು ಖಂಡಿತವಾಗಿಯೂ ಪಾಲನೆ ಮಾಡುತ್ತೇನೆ. ನಿಮ್ಮ ಸಂಸ್ಕಾರಗಳನ್ನು ನಾನೆಂದೂ ಮರೆಯುವುದಿಲ್ಲ. ನೀವು ನನ್ನ ಸಮಸ್ಯೆಗೆ ಪರಿಹಾರ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವಿಜಯನಗರದ ಪ್ರಜೆಗಳು ಸಹ ಇದನ್ನು ಪಾಲನೆ ಮಾಡಿದರೆ ವಿಜಯನಗರದ ಸಮೃದ್ಧಿ ಎಂದಿಗೂ ಸಂತೃಪ್ತಿಯಾಗಿರುತ್ತದೆ. ನಾನಿನ್ನು ಹೊರಡುವೆ. ಮಹಾರಾಜರೇ, ಅದು ವಿಜಯದಶಮಿಯ ಪೂಜೆಗಾಗಿ ಖರ್ಚು. ಗುರುಗಳೇ, ಅದರ ಅಗತ್ಯವಿಲ್ಲ. ರಾಮಕೃಷ್ಣರು ಮಾಡಿರುವ ಸರಳ ಪೂಜಾ ವ್ಯಾಖ್ಯಾನ ಕೇಳಿ ನಾವು ಕೂಡ ನಮ್ಮ ಅರಮನೆಯಲ್ಲಿ ರಾಣಿಯರೊಂದಿಗೆ ಹೀಗೆಯೇ ಸರಳ ಪೂಜೆ ಮಾಡುವೆವು ಈ ವರ್ಷ. ನಮ್ಮ ಆಗ್ರಹವೆಂದರೆ ಸಮಸ್ತ ವಿಜಯನಗರದ ಪ್ರಜೆಗಳು ಈ ವರ್ಷ ಸರಳ ಪೂಜೆಯನ್ನೇ ಮಾಡಬೇಕು. ಈ ವರ್ಷ ಯಾವುದೇ ಭವ್ಯ ಪೂಜೆ ಇರುವುದಿಲ್ಲ. ಈ ಪಂಡಿತ ರಾಮಕೃಷ್ಣನು ಮತ್ತೊಂದು ಸಮಸ್ಯೆಯನ್ನು ತಂದನು. ವಿಶೇಷ ಪೂಜೆ ಇಲ್ಲ ಅಂದ ಮೇಲೆ ಹೆಚ್ಚಿನ ಹಣವೂ ಇಲ್ಲ, ಮನೆಗೆ ದವಸ ಧಾನ್ಯಗಳೂ ಇಲ್ಲ. ಈ ಪಂಡಿತ ರಾಮಕೃಷ್ಣನನ್ನು ನಾನು ಬಿಡುವುದಿಲ್ಲ. ಏನಾಯಿತು ಗುರುಗಳೇ? ದ್ವಂದ್ವವೇ? ಇಲ್ಲ, ನಾನು ಏನು ಯೋಚಿಸುತ್ತಿದ್ದೇನೆ ಎಂದರೆ ನಿಮ್ಮನ್ನು ಭೇಟಿ ಮಾಡುವುದು ವಿಜಯದಶಮಿಯ ದಿನ ಅಲ್ಲವೇ? ಅಲ್ಲಿವರೆಗೂ ಆಸ್ಥಾನದಲ್ಲಿ ಸಭೆ ನಡೆಯುವುದಿಲ್ಲವಲ್ಲ? ಹಾ ಗುರುಗಳೇ, ಅವಕಾಶವೇನೋ ಇದೆ. ಆದರೆ ಅದು ನಿಮಗೆ, ಪಂಡಿತ ರಾಮಕೃಷ್ಣರಿಗೆ ಹಾಗೂ ತಿಮ್ಮರಸರಿಗಲ್ಲ. ನಮಗೆ ನಿಮ್ಮ ಮೂವರಿಂದಲೂ ಒಂದು ಅಗತ್ಯ ಕಾರ್ಯವಾಗಬೇಕಿದೆ. ಈಗ ಇನ್ನೇನು ಹೊಸ ಕಾರ್ಯ ಬಂದಿದೆ? ಮಹಾರಾಜರು ಯಾವ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದಾರೆ? ನೋಡಿ ಮಹಾರಾಜರೇ, ನಾವು ಯಾವ ವೇಷದಲ್ಲಿ ಬಂದಿದ್ದೇವೆ ಎಂದು. ಕುತ್ತಿಗೆಯಲ್ಲಿ ಡೋಲಕ. ಈಶ್ವರನ ಕೃಪೆಯಿಂದ ನಾವು ಡೋಲಕವನ್ನು ನುಡಿಸುತ್ತೇವೆ. ಹೌದು ಗುರುಗಳೇ, ನಿಮ್ಮಿಂದ ಆಗಬೇಕಿದ್ದ ಕಾರ್ಯ ಇದೆ. ಈ ಕಾರ್ಯವನ್ನು ಮಾಡಲು ಮಾರುವೇಷ ಅಗತ್ಯವಿತ್ತು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ತಮ್ಮ ಕಾರ್ಯಗಳನ್ನು ಕ್ರಮಬದ್ಧವಾಗಿ ಮಾಡುತ್ತಿದ್ದಾರಾ ಎಂದು ನಾವು ತಿಳಿಯುವ ಅಗತ್ಯವಿದೆ. ಇದು ರಾಜನ ಕರ್ತವ್ಯ. ಪ್ರಜೆಗಳ ಬಳಿ ಹೋಗಿ ನಿದರ್ಶನ ನೀಡಬೇಕು. ಆಗಲೇ ತಾನೇ ರಾಜ್ಯದ ಉದ್ಧಾರವಾಗುವುದು. ಬನ್ನಿ ನೋಡೋಣ, ನಮ್ಮ ರಾಜ್ಯದ ಪ್ರಜೆಗಳು ಎಷ್ಟು ಧರ್ಮವಂತರು ಎಂದು. ನುಡಿಸಿರಿ, ನೀವು ನುಡಿಸಿರಿ. ಗುರುಗಳೇ, ನೀವು ಶಾಂತರಾಗಿರಿ. ನಾವಿಲ್ಲಿ ಬಂದಿರುವುದು ಗಮನಿಸಲು, ಪ್ರತಿಕ್ರಿಯಿಸಲಲ್ಲ. ಆಗಲೇ ಮಹಾರಾಜರೇ. ನುಡಿಸಿರಿ. ಈ ಮನೆಯಿಂದ ತೊಲಗು. ಇನ್ನೀ ಮನೆ ನಿಂದಲ್ಲ. ಮಹಾಮಂತ್ರಿಗಳೇ, ನಾನ್ ನಿಮ್ಮಮ್ಮನ ಜೊತೆ ಈ ಮನೇಲಿ ಇರಲ್ಲ. ನಿಮ್ಮಮ್ಮನ್ನ ಈ ಮನೆ ಒಳಗ್ ಕರ್ಕೊಂಡ್ ಬಂದ್ರೆ ನಾನ್ ಮನೆ ಬಿಟ್ಟು ಹೋಗ್ತೀನಿ. ಯೋಚನೆ ಮಾಡು. ಮಗ, ನೀನ್ ನನ್ನನ್ನ ಬಿಟ್ಟು ಹೋಗ್ತೀಯಾ? ಇಲ್ಲ ಅಮ್ಮ, ನಾನು ನಿನ್ನನ್ನು ಸುರಕ್ಷಿತವಾಗಿ ಕಾಶಿಯಲ್ಲಿ ಬಿಡುವೆನು. ಇದರಿಂದ ನಿನಗೂ ಒಳ್ಳೆಯದಾಗುವುದು ಹಾಗೂ ಇದರಿಂದ ನಿನಗೆ ನೆಮ್ಮದಿ ಸಿಗುವುದು. ಬನ್ನಿ. ಅಯ್ಯೋ ದೇವರೇ. ಆ ಶಿವ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಇದನ್ ತಗೊಳ್ಳಿ, 2 ಸೇರಷ್ಟಿದೆ. ಇದು ತುಂಬಾ ಕಡಿಮೆ ಆಯ್ತಲ್ಲ. ಅರೆ, ಈಗ ನಿಮ್ ಮುಂದೆನೆ ತೂಕ ಮಾಡಿದ್ನಲ್ಲ, ಮತ್ತೆ ತೂಕ ಮಾಡ್ಲಾ? ನನ್ನಂತಂದ್ಮೇಲೆ ನೀವು ಅನುಮಾನ ಪಡ್ತೀರಾ? ಶಿವ 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 ಶಿವ. ತಗೊಳ್ಳಿ. ನೋಡಿ ಮಹಾರಾಜರೇ, ಎಷ್ಟು ಮೋಸ ಮಾಡುತ್ತಿದ್ದಾರೆ. ದೇವರ ಹೆಸರನ್ನು ಹೇಳುತ್ತಾ ಎಷ್ಟು ಮೋಸ ಮಾಡುತ್ತಿದ್ದಾರೆ. ಮಹಾರಾಜರೇ, ನಾವು ಈಗಲೇ ಇವನನ್ನು ಬಂಧಿಸೋಣ. ಬೇಡ ಮಂತ್ರಿಗಳೇ, ನಾವಿಲ್ಲಿ ಬಂದಿರುವುದು ನೋಡಲು. ಮುಂದೆ ಹೋಗೋಣ. ಮುಂದೆ ಸರಿ ಇರಬಹುದೆಂದು ಪ್ರತೀಕ್ಷಿಸೋಣ. ಬನ್ನಿ. ಅಯ್ಯೋ ದೇವರೇ.
ಮಗನೇ, ಅಲ್ಲಿ ಬಹಳಷ್ಟು ಸ್ವಾದಿಷ್ಟ ಹಣ್ಣುಗಳಿವೆ. ಹೋಗಿ ಕಿತ್ತುಕೊಂಡು ಬಾ. ಆದ್ರೆ ಅಮ್ಮ, ಯಾರಾದ್ರೂ ನನ್ನನ್ನ ಹಿಡ್ಕೊಂಡ್ಬಿಟ್ರೆ ಇದು ಕಳ್ತನ ಅಲ್ವಾ? ನೀನು ಚಿಂತಿಸಬೇಡ, ನಾನು ನೋಡಿಕೊಳ್ಳುತ್ತೇನೆ. ನನಗೆ ತೋಟದ ಮಾಲಿ ಕಂಡರೆ ನಿನಗೆ ಎಚ್ಚರಿಕೆ ನೀಡುವೆ. ಹೋಗು. ಮಹಾಮಂತ್ರಿಗಳೇ, ತಾಯಿಯೇ ಮಗನಿಗೆ ತಪ್ಪು ಸಂಸ್ಕಾರ ನೀಡಿದರೆ ಅವನು ಒಳ್ಳೆಯ ನಾಗರಿಕನಾಗಲು ಹೇಗೆ ಸಾಧ್ಯ? ಮುಂದೆ ನೋಡೋಣ ಮಹಾರಾಜರೇ. ಇನ್ನು ನಮ್ಮಿಂದ ನೋಡಲಾಗದು ಪಂಡಿತ ರಾಮಕೃಷ್ಣರೇ. ಇವರು ನಮ್ಮ ಪ್ರಜೆಗಳೆಂದು ನಮಗೆ ನಾಚಿಕೆಯಾಗುತ್ತಿದೆ. ನಾವಿವರ ರಾಜರೇ. ನಮ್ಮ ಪ್ರಜೆಗಳಿಗೆ ಸಂಸ್ಕೃತಿ ಇಲ್ಲವೆಂದು ನಮಗೆ ತಿಳಿದಿರಲೇ ಇಲ್ಲ. ಹೀಗೆ ಆದರೆ ಮುಂದೆ ಏನಾಗುವುದೆಂದು ನಮಗೆ ತಿಳಿಯುತ್ತಿಲ್ಲ. ಮಹಾರಾಜರೇ, ಇದೆಲ್ಲವೂ ನಿಮ್ಮ ಕಾರಣದಿಂದಲೇ ಆದದ್ದು ಪಂಡಿತ ರಾಮಕೃಷ್ಣ. ಪ್ರಜೆಗಳು ಹೀಗೆ ಆಗಲು ಕಾರಣ ಗೊತ್ತೇ? ನಿಮ್ಮಿಂದಾಗಿ ಮಹಾರಾಜರು ದೇವಿಯ ಭವ್ಯ ಪೂಜೆಯನ್ನು ನಿಲ್ಲಿಸಿಬಿಟ್ಟರು. ಇದೆಲ್ಲವೂ ಆ ಪಾಪದ ಫಲ. ತಿಳಿಯಿತೆ? ಈಗ ನಾನು ಹೊರಡುವ ಸಮಯ ಬಂದಿದೆ. ಇನ್ನು ವಿಜಯನಗರದಲ್ಲಿ ನನ್ನ ವಾಸಕಾಲ ಮುಗಿದಿದೆ. ರಾಮ, ನಿನ್ನ ಕನಸು ನಿಜವಾಗುತ್ತಿದೆಯೇ? ಇಲ್ಲಿರುವ ಪ್ರಜೆಗಳ ವ್ಯವಹಾರವನ್ನು ನೋಡಿದರೆ ಇನ್ನು ಮಾತೆ ಇಲ್ಲಿರುವುದಿಲ್ಲ ಎನ್ನುವುದು ನಿಶ್ಚಿತವಾಗುತ್ತಿದೆ. ರಾಮ, ನೀನು ಸತ್ಯ ಹೇಳುತ್ತಿರುವೆ ಬಂಧು. ರಾಮ, ಮಾತೆ ಇಲ್ಲಿಂದ ಹೊರಟು ಹೋದರೆ ನಗರಕ್ಕೆ ದರಿದ್ರ ಆವರಿಸುವುದು. ಸಂತುಷ್ಟಿಯ ನಗರ ದುಃಖದ ನಗರವಾಗಿ ಪರಿವರ್ತನೆಯಾಗುತ್ತದೆ. ಏನಾದರೂ ಮಾಡು ರಾಮ. ಮಾತೆ ಹೋಗುವುದನ್ನು ತಡೆ. ಏನಾದರೂ ಮಾಡು ರಾಮ. ಇವು ಒಳ್ಳೆಯ ಸೂಚನೆಗಳಲ್ಲ. ಜನರು ಸಂಸ್ಕಾರವನ್ನು ಮರೆಯುತ್ತಿದ್ದಾರೆ. ಅಂದರೆ ನಿನ್ನ ಕನಸು ನಿಜವಾಗುವುದು. ಹೌದು ಬಂಧು, ಇದು ನನಗೂ ಕೂಡ ಸರಿ ಅನಿಸುತ್ತಿಲ್ಲ. ಮಾತೆ ಇದನ್ನು ಹೇಗೆ ತಡೆದುಕೊಳ್ಳುವಳು? ಯೋಚಿಸು ರಾಮ. ಮಾತೆ ನಗರದಿಂದ ಪ್ರಸ್ಥಾನ ಮಾಡಿದರೆ ಎಷ್ಟು ದೊಡ್ಡ ಅನರ್ಥವಾಗುವುದು. ಸ್ವರ್ಗದಂತಹ ನಮ್ಮ ವಿಜಯನಗರ ನರಕವಾಗಿ ಪರಿವರ್ತನೆಯಾಗುತ್ತದೆ. ಶಾಂತವಾಗು ಬಂಧು. ನಾನು ಈಗಾಗಲೇ ಚಿಂತೆಯಲ್ಲಿದ್ದೇನೆ. ನನ್ನ ಚಿಂತೆ ಹೆಚ್ಚಿಸಬೇಡ. ಹೀಗೆ ವೇಷ ಬದಲಿಸಿ ಏಕೆ ತಿರುಗುತ್ತಿದ್ದೀರಿ? ಎಲ್ಲ ಸರಿ ಇದೆ ತಾನೇ? ಎಲ್ಲವೂ ಸರಿ ಇದೆ. ನಾನು ಮಹಾರಾಜರು, ಮಂತ್ರಿಗಳು ಹಾಗೂ ಗುರುಗಳೊಡನೆ ರಾಜ್ಯದ ಪರಿಸ್ಥಿತಿಯನ್ನು ನೋಡಲು ಹೋದೆವು. ಲಾಮ, ಮತ್ತೆ ನಾನ್ ಬತ್ತೆಯಲ್ಲಿ ನೀನ್ ಬಲ್ಬೇಕಾದ್ಲೆ ನನಗ್ ಬತ್ತೆ ತಲ್ತೀನಿ ಅಂತ ಹೇಳಿದ್ದೆ ಲಾಮ. ಲಾಮ, ನಿನ್ನ ಮೇಲೆ ಅವಲಂಬಿತವಾಗಿಲ್ವ ವ್ಯಕ್ತಿಯ ಇಚ್ಛೆ ಪೂರ್ತಿ ಮಾಡೋದು ನಿನ್ ನಿತ್ಯ ಕಲ್ಮ. ಹಾ, ಗುಂಡಪ್ಪ ಸರಿಯಾಗಿ ಹೇಳ್ತಾ ಇದ್ದಾನೆ. ಸತ್ಯವೇ. ನಿಮ್ಮನ್ನು ಅವಲಂಬಿತವಾದ ವ್ಯಕ್ತಿಗಳ ಇಚ್ಛೆಯನ್ನ ಪೂರ್ತಿ ಮಾಡುವುದು ನಿತ್ಯ ಕರ್ಮವೇ ಅಲ್ಲವೇ? ತರಲಾಗಲಿಲ್ಲ ಗುಂಡಪ್ಪ. ನಾನು ನಿನಗೆ ಹಣ ಕೊಡುವೆ. ಅಮ್ಮ ಹಾಗೂ ಶಾರದಾ ಜೊತೆ ಹೋಗಿ ಖರೀದಿಸು. ಏನಾಯ್ತು? ಎಲ್ಲರೂ ನನ್ನನ್ನು ಹಾಗೇಕೆ ನೋಡುತ್ತಿರುವಿರಿ? ಈಗೆಲ್ಲ ಲಾಮ, ನೀನ್ ಬೇಲೆ ತಲ ಆಲ್ತಿದೀಯಾ. ನೀನ್ ಮೊದ್ಲಿನ ಲಾಮನ್ ತಲ ಇಲ್ಲ. ಏಕೆ? ಏನಾಗಿದೆ ನನಗೆ? ನೀನು ಒಳ್ಳೆಯವನಾಗುತ್ತಿದ್ದೀಯ. ನನ್ನ ಮಾತನ್ನು ಇಷ್ಟು ಬೇಗ ಒಪ್ಪಿಕೊಳ್ಳುತ್ತಿದ್ದೀಯ. ನಮ್ ಲಾಮ ಹೀಗಿರ್ಲಿಲ್ಲ. ನಮ್ಮ ವಿಜಯನಗರವು ಹೀಗಿರಲಿಲ್ಲ. ಏನಿಲ್ದೆ ಏನಾಯ್ತು ವಿಜಯನಗರಕ್ಕೆ? ಏನಿಲ್ಲ ಬಿಡು. ನೀನು ಸಂಜೆ ಹೋಗಿ ವಸ್ತ್ರವನ್ನು ಖರೀದಿಸು. ಏನಾಯಿತು ನಿಮಗೆ? ಸ್ವಭಾವದಲ್ಲಿ ಪರಿವರ್ತನೆಯಾದಂತಿದೆ. ಅಪ್ಪ ಅಂತೂ ನಿಜವಾಗಿಯೂ ಚಿಂತೆಯಲ್ಲಿದ್ದಾರೆ. ಇನ್ನೂ ಆ ಕನಸಿನ ವಿಷಯದ ಬಗ್ಗೆಯೇ ವಿಚಲಿತರಾಗಿರಬೇಕು. ಬೆಳಗ್ಗಿನ ಕನಸಿನಿಂದ
ಇನ್ನೂ ಚಿಂತಿತರಾಗಿದ್ದೀರೆ? ನೋಡಿ, ತುಳಸಿ ಮಾತಿಗೆ ನಮ್ಮ ಕನಸನ್ನು ಹೇಳುವುದರಿಂದ ಕನಸಿನ ಕೆಟ್ಟ ಪ್ರಭಾವ ಹೋಗುತ್ತದೆ. ನಾನು ಕನಸನ್ನು ತುಳಸಿ ಮಾತೆಗೆ ಹೇಳಲಾಗಲಿಲ್ಲ ಶಾರದಾ. ನನಗೆ ಏಕಾಂತವೇ ಸಿಗಲಿಲ್ಲ. ಈಗಂತೂ ನನಗನಿಸುತ್ತದೆ ಕನಸು ನಿಜವಾಗುವುದು ಹಾಗೂ ಮಾತೆ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗುವಳೆಂದು. ಎತ್ಕೊಳ್ಳಿ. ಏನು? ನಿಮ್ಮ ಬುದ್ಧಿಯ ಮೇಲಿರುವ ಶಂಕೆಯ ಪರದೆಯನ್ನು ಎತ್ಕೊಳ್ಳಿ. ಅದು ಕೇವಲ ಕನಸಷ್ಟೇ. ಅದು ಕೇವಲ ಕನಸಲ್ಲ, ಮುಂಜಾನೆಯ ಕನಸೆಂದು ಹೇಳು. ಹಾಗೂ ಬ್ರಹ್ಮ ಮುಹೂರ್ತದ ಕನಸು ಸದಾ ನಿಜವಾಗುತ್ತದೆ. ಈಗಾಗಲೇ ನನ್ನ ಕನಸು ನಿಜವಾಗಲು ಶುರುವಾಗಿದೆ ಶಾರದಾ. ನನಗೆ ಸೂಚನೆಗಳು ಸಹ ಸಿಕ್ಕಿದೆ. ಸೂಚನೆಯೇ? ಎಂತಹ ಸೂಚನೆ? ಇಂದು ನಾವು ಮಹಾರಾಜರ ಜೊತೆ ಮಾರುವೇಷದಲ್ಲಿ ಪ್ರಜೆಗಳ ಸ್ಥಿತಿಯನ್ನು ತಿಳಿದುಕೊಳ್ಳಲು ಹೋದಾಗ ಈ ಮನೆಯಿಂದ ತೊಲಗು. ಇನ್ನೀ ಮನೆ ನಿಂದಲ್ಲ. ನಾಚಿಕೆಯಾಗುತ್ತಿದೆ. ನಾವಿವರ ರಾಜರೇ. ನಮ್ಮ ಪ್ರಜೆಗಳಿಗೆ ಸಂಸ್ಕೃತಿ ಇಲ್ಲವೆಂದು ನಮಗೆ ತಿಳಿದಿರಲೇ ಇಲ್ಲ. ಪ್ರಜೆಗಳು ನಿತ್ಯ ಕರ್ಮ ಸಂಸ್ಕಾರಗಳನ್ನು ಮರೆಯುತ್ತಿದ್ದಾರೆ. ಹಾಗೂ ಎಲ್ಲಿ ಸಂಸ್ಕಾರವಿಲ್ಲವೋ ಮಾತೆಯಲ್ಲಿ ಇರುವುದಿಲ್ಲ ಶಾರದಾ. ಮಾತೆ ನಿಜವಾಗಿಯೂ ನಮ್ಮ ನಗರದಿಂದ ಪ್ರಸ್ಥಾನ ಮಾಡಿದರೆ ಅನರ್ಥವಾಗುವುದು. ನಮ್ಮ ಸುಂದರವಾದ ವಿಜಯನಗರ ಹಾಳಾಗುವುದು. ಇಲ್ಲ, ನೀವಿರುವವರೆಗೂ ಹೀಗಾಗಲು ಸಾಧ್ಯವಿಲ್ಲ. ನೀವು ಏನಾದರೂ ಪರಿಹಾರ ಹುಡುಕುತ್ತೀರಿ. ನಾನು ಏನು ಮಾಡಲಾಗುವುದಿಲ್ಲ ಶಾರದಾ, ಏನು ಮಾಡಲಾಗುವುದಿಲ್ಲ. ನಾನು ಒಬ್ಬ ಮನುಷ್ಯ, ಸಾಧಾರಣ ಮನುಷ್ಯ. ನನ್ನ ಕ್ಷಮತೆಗೂ ಒಂದು ಮಿತಿ ಇದೆ. ನಾನು ಸಾಮಾನ್ಯ ಮನುಷ್ಯರ ಸಮಸ್ಯೆಗೆ ಪರಿಹಾರ ನೀಡಬಲ್ಲೆ, ಆದರೆ ಇದು ದೇವರಿಗೆ ಸಂಬಂಧಪಟ್ಟಿದ್ದು. ನಾನು ಹೇಗೆ ತಡೆಯುವುದು ಮಾತೆಯನ್ನು? ನಾನು ಇಲ್ಲಿನ ಜನರಿಗೆ ಸಂಸ್ಕಾರವನ್ನು ಹೇಗೆ ಹೇಳಿಕೊಡಲು ಸಾಧ್ಯ? ಈ ಸಮಸ್ಯೆಗೆ ಪರಿಹಾರ ಹುಡುಕುವುದು ಅಸಂಭವ. ಅಸಂಭವವನ್ನು ಸಂಭವ ಮಾಡಿಸಲು ನಿನ್ನ ದ್ವಾರಕ್ಕೆ ಮಾತೆ ಬಂದಿದ್ದಾಳೆ. ಎಲ್ಲ ಕಷ್ಟಗಳು ದೂರವಾಗುವುದು, ಕಷ್ಟಗಳಿಗೆ ಪರಿಹಾರ ದೊರಕುವುದು. ಮಾತೆ ಬಂದಿದ್ದಾಳೆ ಎಂದರೆ ನಿನ್ನ ದ್ವಾರಕ್ಕೆ ಮಾತೆ ಬಂದಿದ್ದಾಳೆ. ಪ್ರತಿಯೊಂದು ಚಿಂತೆಗೂ ಮುಕ್ತಿ ಸಿಗುವುದು. ಗೋಮಾತೆಯ ಸೇವೆ ಮಾಡಿ. ಸೇವೆ. ಏನಾಯಿತು ಪುತ್ರ? ಯಾವುದರ ಬಗ್ಗೆ ಯೋಚಿಸುತ್ತಿರುವೆ? ಗೋಮಾತೆ ಬಂದಿರುವಳಲ್ಲ, ಈಗ ಎಲ್ಲಾ ಚಿಂತೆ ದೂರವಾಗುವುದು. ಚಿಂತೆ ಹೇಗೆ ದೂರವಾಗುವುದು? ಗೋಮಾತೆಯ ಕೃಪೆಯಿಂದ ಪುತ್ರ. ಗೋಮಾತೆಯಲ್ಲಿ ಮುಕ್ಕೋಟಿ ದೇವರು ವಾಸವಿರುತ್ತಾರೆ ಪುತ್ರ. ಗೋಮಾತೆಯ ಸೇವೆ ಅಂದರೆ ಆ ಮುಕ್ಕೋಟಿ ದೇವತೆಗಳ ಕೃಪೆಯನ್ನು ಸಂಪೂರ್ಣವಾಗಿ ಪಡೆದುಕೊಂಡಂತೆ. ನನ್ನ ಹಸುವಿಗೆ ದಾನವನ್ನು ನೀಡಿ. ಹಾಗೂ ನೆನಪಿದೆಯಲ್ಲವೇ, ನಾಳೆಯಿಂದ ನವರಾತ್ರಿ ಹಬ್ಬ ಶುರುವಾಗಲಿದೆ. 9 ದಿನವೂ ವ್ರತ ಮಾಡಿ. ಎಲ್ಲಾ ಚಿಂತೆಯೂ ದೂರವಾಗುವುದು ಹಾಗೂ ಒಳಿತಾಗುವುದು. ಅರ್ಥವಾಯ್ತು. ಒಳಗೆ ಹೋಗಿ ದಾನ ತರಬೇಕಲ್ಲವೇ? ಈಗಲೇ ತರುತ್ತೇನೆ. ಇದೆಲ್ಲ ಏನು? ಇದು ನನಗೆ ಮಾತೆ ನೀಡುತ್ತಿರುವ ಸೂಚನೆಯೇ? ಇವರು ಹೇಳಿದ ಹಾಗೆ ಮಾಡಿದರೆ ಮಾತೆಯನ್ನು ವಿಜಯನಗರದಿಂದ ಹೋಗುವುದನ್ನು ತಡೆಯಬಹುದು. ಒಳ್ಳೆಯದಾಗಲಿ. ನಾಳೆಯಿಂದ ನಾನು ನವರಾತ್ರಿ ಪೂಜೆಯನ್ನು ಮಾಡುವೆ ಹಾಗೂ ನಾನು ನವರಾತ್ರಿಯ ವ್ರತವನ್ನು ಮಾಡುವೆ. ನಿನಗೇನಾಗಿದೆ? ಯಾವ ರಾಮ ದಿನಕ್ಕೆ 9 ಬಾರಿ ಊಟ ಮಾಡುತ್ತಾನೋ
ಅವನಿಂದು 9 ದಿನ ಉಪವಾಸ ಮಾಡುವ ವ್ರತ ಮಾಡುತ್ತಾನೆಯೇ? ಇದೇಕೋ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ವಿಜಯನಗರಕ್ಕೆ 9 ದಿನವೇನು, ಇಡೀ ಜೀವನವೇ ವ್ರತ ಮಾಡುವೆ. ಈಗ ಪೂಜೆ ಶುರುವಾಗುವುದು. ವಂದೇ ವಾಂಛಿತ ಲಾಭಾಯ ಚಂದ್ರಧಾಕೃತ ಶೇಖರ. ವಂದೇ ವಾಂಛಿತ ಲಾಭಾಯ ಚಂದ್ರಧಾಕೃತ ಶೇಖರ. विशारोत्थाय शूलधरा शैलपुत्री यशस्विनी. शैलपुत्री यशस्विनी. ನಾನು ಶೈಲಪುತ್ರಿ. ನವರಾತ್ರಿಯ ಮೊದಲನೆಯ ದಿನ ನನ್ನನ್ನು ಪೂಜಿಸುತ್ತಾರೆ. ಸತಿಯ ರೂಪದಲ್ಲಿ ನನ್ನ ದೇಹ ತ್ಯಾಗ ಮಾಡಿದ ನಂತರ ನಾನು ಮೈನಾ ಹಾಗೂ ಹಿಮಾಲಯದ ಪುತ್ರಿ ರೂಪದಲ್ಲಿ ಜನ್ಮ ತಾಳಿದೆ. ಹಿಮಾಲಯದ ಪುತ್ರಿಯಾದ ಕಾರಣ ನನ್ನನ್ನು ಶೈಲಪುತ್ರಿ ಎಂದೆನ್ನುತ್ತಾರೆ. ನನ್ನನ್ನು ಪೂಜೆ ಮಾಡುವುದರಿಂದ ಭಕ್ತರಿಗೆ ಯೋಗದ ಲಾಭವಾಗುತ್ತದೆ ಹಾಗೂ ಅವರ ಎಲ್ಲ ಇಚ್ಛೆ ಪೂರ್ತಿಯಾಗುತ್ತದೆ. ನಿನ್ನ ಆಗಮನದಿಂದ ನನ್ನ ಮನೆ ಪವಿತ್ರವಾಯಿತು. ಪ್ರಸಾದವನ್ನು ಸ್ವೀಕರಿಸು ಮಾತೆ.